ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ರತ್ನಾಕರ್ ಭಟ್ ಅಂತ, ಬೆಂಗಳೂರಿನಿಂದ. ಸ್ನೇಹಿತರೆ, ಇತ್ತೀಚೆಗೆ ಈ ನಮ್ಮ ಅಯೋಧ್ಯ ಮಂದಿರ ವಿವಾದ ಎಲ್ರಿಗೂ ಒಂದು ಕಾಂಟ್ರವರ್ಸಿ ಬೇಕಂತ ಮಾತಾಡ್ತಾರೆ. ಅದರಲ್ಲಿ ಯಾವ್ದು ಸತ್ಯ ಇಲ್ಲ. ಅದ್ರ ಬಗ್ಗೆ ಮಾತಾಡೋಂತ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ನಾನು ನಿಮಗೆ ಇನ್ಸಿಡೆಂಟ್ ಹೇಳ್ತೇನೆ. ಒಂದು 6-7 ವರ್ಷಗಳಿಗೆ RSS ಒಂದು 3 ದಿನದ ಒಂದು ಪ್ರೋಗ್ರಾಮ್ ನಡೆಯಿತು. ಆ ಪ್ರೋಗ್ರಾಮ್ಗೆ ನಿಮಗೊತ್ತು 3 ದಿನ ಒಂದು 150-200 ಜನ ಬಂದ್ರೆ ಅಂದರೆ ಎಷ್ಟು ಖರ್ಚಾಗುತ್ತೆ, ಏನಾಗುತ್ತೆ, ಅವ್ರಿಗೆಲ್ಲ A to Z ಮಾಡಬೇಕು. ಸೊ ಇದಕ್ಕೆ ಅಕೌಂಟೆಂಟ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ಸ್ ಆಫೀಸರ್ RSS ಕಾರ್ಯಕರ್ತ ಆಗಿದ್ದು, ಸ್ವಯಂ ಸೇವಕ, ಅವರಿಗೆ ಕೊಟ್ಟಿದ್ರಿ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಆಗೋಯ್ತು, 3 ದಿನ ಆಗೋಯ್ತು, ಕಾರ್ಯಕ್ರಮ ಆಗೋಯ್ತು, ಎಲ್ಲರೂ ಹೋಗ್ಬಿಟ್ರು. ಹೋದ್ಮೇಲೆ 3 ದಿನದ ಅಕೌಂಟ್ ಸಬ್ಮಿಟ್ ಮಾಡಬೇಕು. ಅಂದರೆ ಎಲ್ಲೆಲ್ಲಿಂದ ಏನೇನು ದುಡ್ಡು ಬಂದಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಎಲ್ಲರೂ ಇನ್ನೂ ಎಷ್ಟು ಬೇಕಾಗುತ್ತೆ ಅಂತೇಳಿ. ಆದಮೇಲೆ ಆ ಅಕೌಂಟೆಂಟ್ ನೋಡ್ತಾರೆ, ₹10 ಡಿಫ್ರೆನ್ಸ್ ಬಂದಿದೆ. ಸಾಯಂಕಾಲ 6 ಗಂಟೆಗೆ ಶುರು ಮಾಡಿದ್ದಾರೆ, ರಾತ್ರಿ 11:30 ಲೆಕ್ಕ ಆಗ್ತಾ ಇದ್ದಾರೆ. ಮತ್ತು ಅದು ಮಾಡ್ತಾ ಇದ್ರು, ಇದು ಮಾಡ್ತಾರೆ, ಮೇಲಿಂದ ಕೆಳಗೆ ಲೆಕ್ಕ ಆಗ್ತಾ ಇದ್ದಾರೆ. ಯಾಕಂದ್ರೆ 3 ದಿನದ ಲೆಕ್ಕ, ನೀರು, ಬೆಂಕಿ, ಕಡ್ಡಿ, ಅಗರಬತ್ತಿ ಎಲ್ಲದಕ್ಕೆ ಲೆಕ್ಕ ಬೇಕು. ಎಲ್ಲ ಲೆಕ್ಕ ಆಗ್ತಾ ಇದ್ರೆ ಎಲ್ಲಿ ಮಿಸ್ ಆಯ್ತು ಅಂತೇಳಿ ₹10. ಸ್ನೇಹಿತರು, ಒಂದು ಬ್ಯಾಂಕ್ ಅಕೌಂಟೆಂಟ್ ₹10 ತನ್ನ ಜೇಬಿಂದ ಹಾಕಿಬಿಟ್ಟು ಸರಿ ಹೋಯ್ತು ಸರ್ ಅಂತ ಹೇಳ್ಬೋದು. ಆದರೆ ಹಾಕಲಿಲ್ಲ. ಯಾಕೆ ಮಿಸ್ ಆಯಿತು ಅಂತೇಳಿ ಹಿರಿಯರು ಅದೇ ಹೇಳಿದ್ರು, RSSನವರು. ಸಾರಿ, ₹10 ಮಿಸ್ ಆಗಲಿಕ್ಕಿಲ್ಲ, ಎಲ್ಲಿ ಮಿಸ್ ಆಯಿತು ನೀವು ಹೇಳಿ ಅಂತೇಳಿ. ಹೆಂಗೆ ಮಿಸ್ ಆಯ್ತು ನಮಗೆ ತಿಳಿಸಿ ಅಂತ ಹೇಳ್ಬಿಟ್ಟು 11:00ವರೆಗೆ ಅವರು ಇನ್ನೊಬ್ರು ಸ್ವಯಂ ಸೇವಕ ಬಂದು ಹೇಳಿದ್ರು, ಸರ್ ನೀವು ಅವಾಗ ನನಗೆ ಹೊರಗಿಂದ ತರಲಿಕ್ಕೆ ಹೇಳಿದ್ರ, ಟೀ ಏನೋ ₹50 ಕೊಟ್ಟು ಚಿಲ್ಲರೆ ಇಲ್ಲ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ₹10 ಅವನ ಹತ್ರ ಇದೆ ಸರ್, ನಾನು ತರಲಿಲ್ಲ ಅಂತ ಹೇಳಿದರು. ಆವಾಗ ಈ ಬ್ಯಾಂಕ್ ಆಫೀಸರ್ ಹುರ್ರೇ ಅಂತ ಕಿರ್ಚಿ ಒಬ್ಬೋ ಏನೋ ಒಂದು ದೊಡ್ಡ ಯುದ್ಧ ಗೆದ್ದಂಗೆ ಮಾಡಿದರು. ಇದು ಯಾಕೆ ಹೇಳ್ತಾನೆ ಅಂದರೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ RSS ಅಲ್ಲಿ ₹10 ಆಗಲಿ, ₹1 ಆಗಲಿ, 10 ಕೋಟಿ ಆಗಲಿ ಅಷ್ಟು ಸೀರಿಯಸ್ ಆಗಿ ತಗೋತಾರೆ. ಯಾರ ಹತ್ರ ಅದು ಏನಾದ್ರು ಬಿಡುವು ಅನ್ನೋದು ಇಲ್ಲವೇ ಇಲ್ಲ. ಇವಾಗ ನಾನು ಅಯೋಧ್ಯ ಮಂದಿರಕ್ಕೆ ಬರ್ತೇನೆ. ಸ್ನೇಹಿತರೆ, ಅಯೋಧ್ಯ ಮಂದಿರದಲ್ಲಿ ನಾವು ಏನು ಡೊನೇಷನ್ ಮಾಡ್ತಾ ಇದ್ವಿ, ಅದರಲ್ಲಿ ಹಗರಣ ನಡೆದಿದೆ. ಎಸ್, ನಿಜವಾಗಿ ನಡೆದಿದೆ. ದುಡ್ಡು ಹೋಗಿದೆ, ಎಸ್ ಹೋಗಿದೆ, ಆಯಿತಾ. ಆದರೆ ಇದು ಮಾಡಿದ್ದು ಎಲ್ಲ VHP ತಲೆ ಮೇಲೆ, RSS ತಲೆ ಮೇಲೆ ಬಂದು ಕೂಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೇಳಬೇಕಂತ ಹೇಳ್ತಾನೆ. ನೋಡಿ ಸ್ನೇಹಿತರೆ, VHP ಇಲ್ಲದೆ ಹೋದರೆ ರಾಮ ಮಂದಿರ ಇಷ್ಟು ಬೇಗ ಬರೋ ಕನಸು ನೀವು ನೋಡಲಿಕ್ಕೆ ಆಗಲ್ಲ. 500 ವರ್ಷದ ಯುದ್ಧದಲ್ಲಿ ಯಾವಾಗ VHP ಇದನ್ನು ತಗೊಳ್ತೋ ತನ್ನ ಕೈಯಲ್ಲಿ, ಈ ರಾಮ ಮಂದಿರ ನಾವು ಕಟ್ತೇವೆ ಅಂತೇಳಿ VHP ಎಲ್ಲ ಸಾಧು ಸಂತರು ಬಂದರು, ಸತ್ಯ ಹೋಗಿದ್ದು, ಸಾಕಷ್ಟು ಜನರನ್ನು ಕೊಂದು ಹಾಕಿದ್ದಾರೆ. ಬ್ರಿಟಿಷರಿಂದ ಹಿಡ್ಕೊಂಡು, ಮೊಘಲರಿಂದ ಹಿಡ್ಕೊಂಡು ನಮ್ಮ ಗೌರ್ಮೆಂಟ್ಗಳು, ನಮ್ಮ ಇಂಡಿಯನ್ ಗೌರ್ಮೆಂಟ್ಸ್ ಕೊಂದು ಹಾಕಿದ್ದಾವೆ. ಆ ಟೈಮಲ್ಲಿ ನಮ್ಮ ಹತ್ರ ಸಾಧುಗಳೆಲ್ಲ ಬಂದು VHPಗೆ ನೀವೇ ಇದನ್ನು ತಗೊಳ್ಬೇಕಂತ ಹೇಳಿದಾಗ, ಪರಮ ಪೂಜ್ಯಮನಿ ನಮ್ಮ ಉಡುಪಿ ಮಠದವರು ವಿಶ್ವೇಶ್ವರ ತೀರ್ಥರು ಅವ್ರು ಹೇಳಿದ್ದಾರೆ, ಎಸ್ ನಾವು ತಗೋಬೇಕಿದ್ದು, ರಾಮ ಮಂದಿರ ಆಗಲೇಬೇಕಂತೇಳಿ. ಹಾಗಾಗಿ ನಾವು ಮಾಡಿ ಈ VHP ಯಾವಾಗಿಂದ ಇದನ್ನು ಒಂದು ಹೋರಾಟ ತಗೊಂಡ್ರು ರಾಮ ಮಂದಿರ ಆಗಬೇಕಂತೇಳಿ, ಆವತ್ತಿನಿಂದ ಇದಕ್ಕೆ ಎಷ್ಟು ಸ್ಪೀಡ್ ಬಂತಂದರೆ, ಆ್ಯಂಡ್ ಕೋರ್ಟಲ್ಲಿ ಸಹ VHP ಒಂದೊಂದು ಸಾಕ್ಷ್ಯ ಏನೇನಿದೆ ರಾಮ ಮಂದಿರ ಇತ್ತು ಅಂತ ಹೇಳಲಿಕ್ಕೆ ಆ ಸಾಕ್ಷ್ಯವನ್ನೆಲ್ಲ ತಗೊಂಡು ಬಂದಿತ್ತು. ಸಾವಿರಾರು ಜನ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಡೆಯಿಂದ ಸಾಧು ಸಂತರು ಅವರು ಪ್ರಾಣ ಕೊಟ್ಟಿದ್ದಾರೆ, ಗೋಲಿಬಾರ್ ಮಾಡಿ ಕೊಂದಾಕಿದ್ದಾರೆ. ಕೊತಾರಿ ಬ್ರದರ್ಸ್ ಎಲ್ರಿಗೂ ಗೊತ್ತು, ಅವರನ್ನು ಗೋಲಿಯಾಗಿ ಕೊಂದಿದ್ದಾರೆ. ಕನಿಷ್ಠ ಅಂದರೆ ಒಂದು 500-600 ಜನ ಸಾಧುಗಳನ್ನು ಕೊಂದು ಹಾಕಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಇನ್ನು ಹೇಳ್ತಾನೆ, ನನಗೆ ಟೈಮ್ ಸರಿ ಹೋಗಲಿಲ್ಲ, ಇಲ್ದೋದ್ರೆ ಇನ್ನೂ ಸಾಧುಗಳನ್ನು ಕೊಲ್ತಿದ್ದೆ, ವಿಶ್ವ ಹಿಂದೂ ಪರಿಷತ್ನ ಹಿಂದೂಗಳನ್ನು ಕೊಲ್ತಿದ್ದೆ, ಸಂತರನ್ನು ಕೊಲ್ತಿದ್ದೆ ಅಂತ ಹೇಳಿದರು. ಅಂಥ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಈ ಮಟ್ಟಕ್ಕೆ ಇಳಿಯಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಹೇಗಾಯಿತು ಸ್ನೇಹಿತರೆ, ಏನಾಯ್ತಂದರೆ ಅಲ್ಲಿ ಈ ಏನು ಕೌಂಟಿಂಗ್ ಇದಾರಲ್ಲ, ಕೌಂಟಿಂಗ್ ನೀವು ನೋಡಿರ್ತಾರೆ, ಅಯೋಧ್ಯೆ ತುಂಬ ಚಿಕ್ಕ ಹಳ್ಳಿ ಇದ್ದಂಗೆ ಇರುತ್ತೆ. ತುಂಬ ಚಿಕ್ಕ ಹಳ್ಳಿ, ಅದು 10,000 ಪಾಪ್ಯುಲೇಷನ್ ಸಹ ಇಲ್ಲ. ಅಂಥ ಹಳ್ಳಿಯಲ್ಲಿ ನಿಮಗೆ ಕೌಂಟಿಂಗ್ ಮಾಡಬೇಕಂದ್ರೆ ಯಾರೊಬ್ರು ಹೊರಗಿನ ಕಾರ್ಯಕರ್ತರು ಬೇಕು, ಯಾರು ಬೇಕಂತೇಳಿ ನೀನು ಎಲ್ಲರೂ ಬಂದು ಸರ್ ನಾನು ಇಂಥ ಸಾರಿ ಈ ಮನೇಲಿರ್ತಾರೆ, ಮನೆ ನನಗೊಂದು ಉದ್ಯೋಗ ಕೊಡಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು. ಮಂದಿರ ಕಟ್ಟಬೇಕಾದ್ರೆ ನಿಮ್ಮ ಜೊತೆಗೆ ಇದ್ರು ಅಂತ ಹೇಳಿದ್ರೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವರಿಗೆ ಕೌಂಟಿಂಗ್ ಕೊಟ್ಟರು. ₹10,000 ಸಂಬಳ, 10ರಿಂದ ₹12,000 ಸಂಬಳಕ್ಕೆ ತೊಗೊಂಡಿದ್ರು. ಇವರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಲ್ಲ, ನೆನ್ಪಿಟ್ಕೊಳ್ಳಿ, ಇವ್ರು ಕಾರ್ಯಕರ್ತರಲ್ಲ, ಅಲ್ಲಿ ಬಂದಿರೋರು ಕೆಲಸ ಮಾಡೋರು. ಇವ್ರಿಗೆ ಆಸೆ ಜಾಸ್ತಿ ಆಯಿತು, ಕಳ್ಳತನ ಮಾಡಲಿಕ್ಕೆ ಶುರು ಮಾಡಿದರು. ರಾಜ ಶ್ರೀರಾಮಚಂದ್ರ ದೇವರು ಹೌದು, ಈ ದೇಶಕ್ಕೆ ರಾಜನೂ ಹೌದು. ರಾಜನ ಬೊಗಸಕ್ಕೆ ಇವರು ಬೆಂಕಿ ಹಾಕಿದ್ರು, ಕಳ್ಳತನ ಮಾಡಿದರು, ಸಿಕ್ಕೆ ಹಾಕಿದರು. ಆದರೆ ಈ ಕಮಿಟಿಯಲ್ಲಿ ಇವಾಗ ಚಂಪತ್ ರಾಯ್ ಅಂತಿದ್ದಾರೆ, ಅವರು ಮತ್ತು ಅನಿಲ್ ಮಿಶ್ರಾ, ಇವರಿಬ್ಬರನ್ನು ರಿಸೈನ್ ಮಾಡಬೇಕಂತ ಹೇಳ್ತಾರೆ. ಸ್ವಾಮಿ, ಎಷ್ಟು ಜನ ಇದ್ದಾರೆ ಕಮಿಟಿಯಲ್ಲಿ? 15 ಜನ. ಅದರಲ್ಲಿ 5 ಜನ ಸಾಧು ಸಂತರು. ಪಕ್ಕಕ್ಕಿಡಿ, ಸಾಧು ಸಂತರಿಗೆ ಅಡ್ಮಿನಿಸ್ಟ್ರೇಷನ್ ಸಂಬಂಧ ಇಲ್ಲ, ಅವರು ಬರೀ ಮಾರ್ಗದರ್ಶನಕ್ಕೆ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಯಾವತ್ತೂ ಪೊಲಿಟಿಷಿಯನ್ಸನ್ನು ಒಳ್ಳೆ ತಗೊಳ್ಳಲ್ಲ, ಬರೀ ಸಾಧು ಸಂತರಿಗೆ ಅಷ್ಟೇ ಅವ್ರು ಒಳ್ಳೆ ತಗೋತಾರೆ. ಹೀಗಾಗಿ 5 ಜನ ಒಳಗಿಡಿ. ಮತ್ತು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ 3 ಜನ ಟಾಪ್ ಮೋಸ್ಟ್ ಸೀನಿಯರ್ IAS ಆಫೀಸರ್ಸ್, ಎಕ್ಸ್ ಆಫಿಷಿಯೋ ಅಡ್ಮಿನಿಸ್ಟ್ರೇಟರ್ಸ್. ಸರಿಯಾಗಿ ಕೇಳಿಸ್ಕೊಳ್ಳಿ, ಅಡ್ಮಿನಿಸ್ಟ್ರೇಟರ್ಸ್.
ಏನು ಮಾಡಿದ್ರಿ ಅಡ್ಮಿನಿಸ್ಟ್ರೇಷನ್? ಇಷ್ಟು ಕಳ್ಳತನ ಆಗ್ತಾ ಇದ್ರೆ ಆಗ ಚಂಪತ್ರಾಯ್ ಒಬ್ಬರೇನ ರೆಸ್ಪಾನ್ಸಿಬಲ್? ನೀವು ರೆಸ್ಪಾನ್ಸಿಬಲ್ ಅಲ್ವಾ? ಇವರೆಲ್ಲ ರೆಸ್ಪಾನ್ಸಿಬಲ್. ಆ ಅಯೋಧ್ಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವ್ರು ಮೆಜಿಸ್ಟ್ರೇಟ್ ಅಂತ ಹೇಳ್ತಾರೆ, ಆ ಮೆಜಿಸ್ಟ್ರೇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ಅವರು ಒಂದು ಎಕ್ಸ್ ಅಫಿಷಿಯಲ್ ಮೆಂಬರ್ ಅಡ್ಮಿನಿಸ್ಟ್ರೇಷನ್ಗೆ. ಸ್ನೇಹಿತರೆ, ಇನ್ನೊಬ್ಬರ ಮೇಲೆ ಅಪವಾದ ಆಗೋದು ತುಂಬ ಚೆನ್ನಾಗಿರುತ್ತೆ. ವಿಶ್ವ ಹಿಂದೂ ಪರಿಷತ್ಗೋಸ್ಕರ ನೀವೆಲ್ಲರಿಗೂ ಉಮಾಭಾರತಿ ಅವರು ಈ ಯುದ್ಧ ಮಾಡಿದಾಗ ಈ ಫೈಟ್ ಮಾಡ್ತಾ ಇರಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ತಪ್ಪು ಕೇಸಲ್ಲಿ ಹಾಕಿ ಇವತ್ತು ಉಮಾಭಾರತಿ, ಸಾಧ್ವಿ ಉಮಾಭಾರತಿ ಆಕೆ ಇವತ್ತು ಎದ್ದು ನಿಲ್ಲಿಕ್ಕಾಗಲ್ಲ, ಹಾಗೆ ಹೊಡೆದಿದ್ದಾರೆ ಪೊಲೀಸರು. ಮೂಳೆ ಚೂರು ಮಾಡಿದ್ದಾರೆ. ಏನಂತಾರೆ, ಕೈ ಕಾಲು ಕಟ್ಟಿ ಮೇಲಿಂದ ಜೋತ್ ಹಾಕಿದ್ರು ಅವಳಿಗೆ, ಹಾಗೆ ಹೊಡೆದಿದ್ದಾರೆ. ದಿವಸ ನಿದ್ದೆ ಸಹ ಮಾಡ್ಲಿಕ್ಕೆ ಬಿಡ್ತಿದ್ದಲ್ಲ, ಪ್ರತಿ ಗಂಟೆಗೆ ಬಂದು ಹೊಡೆದೋಗ್ತಿದ್ರು. ಅಂಥವರು ನಾವಿಂಥ ಈ ವಿಶ್ವ ಹಿಂದೂ ಪರಿಷತ್ ಇಂಥ ನೀಚಕ್ಕೆ ಇಳಿಬೇಕಾದ ಅವಶ್ಯಕತೆ ಇಲ್ಲ. ಆಯಿತು, ಯೋಗಿ ಮಹಾರಾಜ್ ಇದ್ದಾರೆ, ಮೋದಿಜಿ ಇದ್ದಾರೆ, ಇನ್ನು ಅವರನ್ನು ನಂಬ್ದು ಹೋದ್ರೆ ಪ್ರಪಂಚದಲ್ಲಿ ಯಾರನ್ನು ನಂಬಲಿಕ್ಕಾಗಲ್ಲ. ಯೋಗಿಜಿ ಹೇಳಿದ್ದಾರೆ, ಯಾರ್ಯಾರು ಕಳ್ಳತನ ಮಾಡಿದಾರೆ ಒಬ್ಬರನ್ನು ಬಿಡಲ್ಲ, ಎಲ್ಲರೂ ಮನೆ ಮೇಲೆ ಬುಲ್ಡೋಸರ್ ಓಡಿಸ್ತೆ. ಎಸ್, ಯೋಗಿಜಿ ಓಡಿಸಿ, ನಮಗೆ ಅದೇ ಬೇಕು, ನಮಗೆ ಅದೇ ಬೇಕು. ಮಾರನೇದೇ ಇನ್ನೊಂದೇನೆಂದರೆ, ಅವರೊಂದು ಸಿಟ್ ಅಂತ ಹಾಕಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಈ ಇನ್ವೆಸ್ಟಿಗೇಷನ್ ಟೀಮಲ್ಲಿ IAS ಆಫೀಸರ್, IRS ಆಫೀಸರ್ ಆ್ಯಂಡ್ IPS ಆಫೀಸರ್ 3 ಜನ ಇದ್ದಾರೆ. ಇವರನ್ನು ಇಟ್ಟು ಕರೆಕ್ಟಾಗಿ ಹೆಂಗೆ ಏನು ಕ್ರೈಮ್ ಆಗಿದೆ, ಎಲ್ಲಿ ಮೂಲ ಏನಂತ ಹುಡುಕ್ತಾ ಇದ್ದಾರೆ. ಇದರಲ್ಲಿ ಹೊಸದ ಒಂದು ಬರ್ತಾ ಇದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಬ್ಬರು ಬೇಕು ಅಂತ ಹೊಸದ ಒಂದು ವಾದನೆ. ಇದು ಎಲ್ಲಿಂದ ಬಂತು, ಯಾಕೆ ಬಂತು, ದೇವರಾಣೆ ನನಗೆ ಅರ್ಥ ಆಗಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದರೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೋತಾನೆ. ಹೌದು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಆಗಿತ್ತು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ. ಯಾಕಂದ್ರೆ ದೇ ನಾಟ್ ಅಡ್ಮಿನಿಸ್ಟ್ರೇಟರ್ಸ್. ನಂಬಿದ್ರು ಚಂಪತ್ರಾಯ್, ಆಯ್ತಾ, ಅದು ಬೇರೆ ವಿಷಯ. ಚಂಪತ್ರಾಯ್ ಮತ್ತೆ ಬರೋಣ, ಅವ್ರು ತಪ್ಪು ಮಾಡಿದರೆ ಅವ್ರು ಜೈಲಿಗೆ ಹೋಗಲೇಬೇಕು, ಅಷ್ಟು ಮಟ್ಟಿಗೆ ಗ್ಯಾರಂಟಿ. ಅದರಲ್ಲಿ ಯಾವ ಮುಲಾಜಿಲ್ಲ. ಅನಿಲ್ ಮಿಶ್ರಾ ತಪ್ಪು ಮಾಡಿದರೆ ಜೈಲಿಗೆ ಹೋಗಲೇಬೇಕು. ವಿಶ್ವ ಹಿಂದೂ ಪರಿಷತ್ ನಾವು ಹೇಳ್ತಾ ಇದ್ದೇವೆ, ಎಸ್, ಯಾರು ತಪ್ಪು ಮಾಡಿದ್ರು ಜೈಲಿಗೆ ಹೋಗಬೇಕು. ಅದು ರಾಮ, ನಮ್ಮ ರಾಜ, ಅವ್ರ ರಾಜದ್ರೋಹ ಮಾಡಬಾರ್ದು. ಆದರೆ ಚೀಫ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಬಂದರೆ ಈಸ್ ಇಟ್ ಎ ಫುಲ್ ಪ್ರೂಫ್? ತಿರುಪತಿಯಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 100 ವರ್ಷದಿಂದ ಇದ್ದಾರೆ. ಅಲ್ಲಿ ಆಗದ ಹಗರಣ ಇವತ್ತಿನ ತನಕೆಲ್ಲ ಕ್ವಿಂಟಲ್ ಟನ್ ಬಂಗಾರ ಎತ್ತಿಬಿಟ್ಟಿದ್ದಾರೆ. ಲಡ್ಡುಗಳಲ್ಲಿ ಈ ಏನಂತಾರೆ, ಈ ತುಪ್ಪ, ಆನಿಮಲ್ ಫ್ಯಾಟ್ ಹಾಕಿ ಲಡ್ಡು ಮಾಡಿದ್ದಾರೆ, ತುಪ್ಪ ಅಂತ ಹೇಳಿದ್ದಾರೆ ಅಂತ. ಅದು ಹಾಗಾದ್ರೆ ನೀವು ಇತ್ತೀಚೆಗೆ ಕೇಳಿದ್ರೆ ಶಬರಿಮಲೆಯಲ್ಲಿ ಯಾವತ್ತು ಶಬರಿಮಲ ದೇವಸ್ಥಾನ ಬೋರ್ಡ್, ಶಬರಿಮಲ ದೇವಸ್ಥಾನ ಬೋರ್ಡ್ಗೆ ಒಬ್ಬ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, IAS ಆಫೀಸರ್ ಇರ್ತಾರೆ. ಆ ದೇವಸ್ಥಾನ ಹೊರಗೆ ಇಟ್ಟಿರುವ ಬಂಗಾರದ ಕವಚ ಏನಿರ್ತಾರೆ, ಕೋಟಿಂಗ್, ಆ ಪ್ಲೇಟ್ ತೊಗೊಂಡು ಸೇಲ್ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬೇಕಂತ ಹೇಳ್ತಾರೆ. ಕಾಶಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ, ಪೂರಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ನಿಲ್ಲಿಸ್ಲಿಕ್ಕೆ ಆಯ್ತಾ? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದರು ಒಂದು ತಪ್ಪೇನಾಗುತ್ತಂದ್ರೆ ಸ್ನೇಹಿತರು, ಒಂದು ಮಿಸ್ಟೇಕ್ ಏನಾಗುತ್ತಂದ್ರೆ, ಇವತ್ತು ಯೋಗಿಜಿದ್ದಾರೆ, ನಾಳೆ ನಮ್ಮ ಕರ್ಮಕ್ಕೆ ಯಾವುದೋ BJP ನಾನ್ ಹಿಂದೂ ಗೌರ್ಮೆಂಟ್ ಬಂದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ? ಹೆಂಗೆ ಲಾಸ್ಟ್ ಟೈಮ್ ನಮ್ಮ ಕುಂಭಮೇಳ ಇನ್ಚಾರ್ಜ್ ಆಜಮ್ ಖಾನ್ ಮಾಡಿದ್ರು, ಈ ಸಾರಿ ಆತಿಕ್ ಅಹಮದ್ ಇಂಥವ್ರಂತಂದು ಅದಕ್ಕೆ ಇನ್ಚಾರ್ಜ್ ಮಾಡ್ತಾರೆ ರಾಮ ದೇವಸ್ಥಾನಕ್ಕೆ. ಏನು ಮಾಡ್ಲಿಕ್ಕಾಗುತ್ತೆ? ನಮ್ಮೂರಿನಲ್ಲೇ ನಡೆದಿರೋದು ಹೇಳ್ತೇನೆ. ನಮ್ಮ ದೇವಸ್ಥಾನ ಎಂಡೋಮೆಂಟ್ಸಲ್ಲಿ ಒಬ್ಬರು ಕ್ರಿಶ್ಚಿಯನ್ ಬಂದಿದ್ರು. ಬಂದ ತಕ್ಷಣ ಅವರು ಇದ್ದದೆಲ್ಲ ರೇಟು 150 ಇದ್ದದ್ದು 1500 ರೂಪಾಯಿ ಮಾಡಿದ್ದಾರೆ. ಯಾಕಂದರೆ ದೇವಸ್ಥಾನಕ್ಕೆ ನಮಗೆ ದುಡ್ಡು ಬೇಕು ಅಂತೇಳಿ. ನಾವು 100 ರೂಪಾಯಿ 50 ರೂಪಾಯಿ ಕೊಟ್ಟು ನಾವು ಅಷ್ಟೋತ್ತರ ಮಾಡಿಸ್ಕೊಳ್ಬೇಕು, ಪೂಜೆ ಮಾಡಿಸ್ಬೇಕು, 150 ರೂಪಾಯಿ 2000 ರೂಪಾಯಿಂದ ಮಾಡಿಸ್ತಾರೆ. ಮಾಡೋದು ಬಿಟ್ಬಿಟ್ರು. ಅಂದರೆ ಭಕ್ತರ ದೇವಸ್ಥಾನ ಬರೋದಕ್ಕೆ ಕಮ್ಮಿ ಆಗ್ಬಿಡ್ತು. ಹೀಗಾಗುತ್ತೆ ಸ್ನೇಹಿತರೆ. ತಿರುಪತಿ ದೇವಸ್ಥಾನದಲ್ಲಿ, ನಮ್ಮ ತಿರುಮಲಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಎಲ್ಲಿ ನೆಲೆಸಿದ್ದಾನಂತ ಹೇಳ್ತವಲ್ಲ, ಆ ಗರ್ಭಗುಡಿಯಲ್ಲಿ ಕ್ರಿಶ್ಚಿಯನ್ಸ್ ಬಂದು ಒಳಗೆ ಕೂತು ನಮ್ಮ ಭಕ್ತರು ದೇವರಿಗೆ ನಮಸ್ಕಾರ ಮಾಡ್ತಾರೆ. ಇನ್ನೇನು 20 ಅಡಿ ದೂರದಲ್ಲಿ ದೇವರಿದ್ದಾನೆ. ಇವ್ರು ಬಂದು ಅದೇನು ಕಲ್ಲು, ನಮ್ಮ ಯೇಸು ಚೆನ್ನಾಗಿರ್ತಾನೆ, ನಮ್ಮ ಚರ್ಚಿಗೆ ಹೋಗಿ ಅಂತ ಒಳಗೆ ಕೂತಿರೋ ಇವರು ವಾಲಂಟಿಯರ್ಸ್ ಹೂ ಆರ್ ಕ್ರಿಶ್ಚಿಯನ್ಸ್. ಈ YS ರಾಜಶೇಖರ ರೆಡ್ಡಿ ಗೌರ್ಮೆಂಟಲ್ಲಿ ನಡೆದದ್ದು ಎಲ್ಲರೂ ಕೇಳಿದ್ದೇವೆ. ಸೊ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾವತ್ತೂ ಇಲ್ಲಿ ಬಂತು ಸ್ನೇಹಿತರೆ, ಯಾವತ್ತು ಈ ನಮ್ಮ ಶ್ರೀರಾಮ ಜನ್ಮಭೂಮಿ ಟ್ರಸ್ಟಿಂದ ವಿಶ್ವ ಹಿಂದೂ ಪರಿಷತ್ ಆಗಲಿ RSS ಆಗಲಿ ಈಚೆ ಬಂದರೆ ನಾನು ಬರೆದು ಕೊಡ್ತೇನೆ ಸ್ನೇಹಿತರೆ. 20 ವರ್ಷ ಅದೇ ಅಯೋಧ್ಯದಲ್ಲಿ ಮತ್ತು ಮಸೀದು ಬರುತ್ತೆ, ಮಜಾರು ಬರುತ್ತೆ, ಅಂತ ಸರ್ವನಾಶ ಮಾಡಿ ಹಾಕ್ತಾರೆ. ವಿಶ್ವ ಹಿಂದೂ ಪರಿಷತ್ ರಾಮ ದೇವಸ್ಥಾನಕ್ಕೋಸ್ಕರ ಪ್ರಾಣ ಕೊಟ್ಟಿರೋದು, ಸಾಕಷ್ಟು ಸಾವಿರಾರು ಜನ ಜೈಲಿಗೆ ಹೋಗಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಇಂಥವರನ್ನು ನೀವು ಈಚೆ ಇಟ್ಟು ಆ ಪೊಲಿಟಿಷಿಯನ್ ಒಳಗೆ ಸೇರಿಸಿದ್ರಂದರೆ ರಾಮ ಜನ್ಮಭೂಮಿ ಇವತ್ತು ಇಷ್ಟು ಕಷ್ಟಪಟ್ಟು ಕಟ್ಟಿರೋ ನಾವು ದೇವಸ್ಥಾನ ಧಮಾರ್. ಇದು ಏನಂತಾರೆ ಗೊತ್ತಾ, ಸರ್ವನಾಶ ಮಾಡಿಬಿಡ್ತಾರೆ ಪೊಲಿಟಿಷಿಯನ್ಸ್. ಸೊ ಸ್ನೇಹಿತರೆ, ಅದಕ್ಕೆ ತುಂಬ ಬೇಜಾರಾಗ್ತದೆ. ರಾಮ ದೇವಸ್ಥಾನ ಇಂಥದ್ದು ಆಗಲೇ ಕೂಡುದು, ನಮ್ಮ ದೇವರು ಆಗಿದೆ. ಇದಕ್ಕೆ ಏನು ಲೀಗಲಾಗಿ ಏನಾಗಬೇಕು. ಆದರೆ RSS ಆ್ಯಂಡ್ ವಿಶ್ವ ಹಿಂದೂ ಪರಿಷತ್ ಇಲ್ಲದ ಟ್ರಸ್ಟ್ ಮಾತ್ರ ನೀವು ಬೇಡಬೇಡಿ.
ಯಾಕಂದ್ರೆ ರಾಮನ ಬಗ್ಗೆ, ದೇಶದ ಬಗ್ಗೆ RSS ಅಂಡ್ ವಿಶ್ವ ಹಿಂದೂ ಪರಿಷತ್ ಅವ್ರಿಗಿರುವಷ್ಟು ಭಕ್ತಿ ಆ್ಯಂಡ್ ಡೆಡಿಕೇಶನ್ ಇನ್ನು ಯಾವ ಸಂಸ್ಥೆಯಲ್ಲೂ ಇಲ್ಲ. ಥ್ಯಾಂಕ್ ಯು ಸ್ನೇಹಿತರೆ. ಜೈ ಹಿಂದ್, ಜೈ ಶ್ರೀರಾಮ್.